ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಯಾಕೆಂದ್ರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ರೀತಿಯಲ್ಲಿ ಜನಗಳ ಭಾವನೆಗಳಿಗೆ ಸ್ಪಂದಿಸಿ ಈ ನಾಡಿನ ಆಳಿದ್ದೇನೆ. ಇವತ್ತು ಇದೇ ಸಿದ್ದರಾಮಯ್ಯನವರು 21 ಚಾರ್ಜ್ಗಳನ್ನ ಏನು ಮೊನ್ನೆ ದಿನ ಅವರು ಮಾಡಿರ್ತಕ್ಕಂಥ ದರೋಡೆಗೆ ಸಮಜಾಯಿಷಿ ಕೊಟ್ಟು 21 ಪ್ರಕರಣಗಳಲ್ಲಿ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ಏನೋ ಒಂದು ದೊಡ್ಡ ಹಗರಣಗಳಾಗಿದೆ ಅಂತ ಹೇಳಿ ಸಬೂಬನ್ನು ಕೊಟ್ಟಿದ್ದಾರೆ. ಇವರೇ 5 ವರ್ಷ ಮುಖ್ಯಮಂತ್ರಿ ಇದ್ರು, ಯಾತಕ್ಕೆ ಅಂತ ಒಂದು ಅಕ್ರಮ ಮಾಡುವಂತ ಅವತ್ತಿನ ಸರ್ಕಾರದ ತೀರ್ಮಾನಗಳ ಬಗ್ಗೆ ತನಿಖೆ ನಡೆಸ್ತಿಲ್ಲ ಇವರು. ಇವತ್ತು ಯಾತಕ್ಕೆ ಈ ಒಂದು ವಿಷಯ ತೆಗೆದಿದ್ದಾರೆ? ಬೆಂಗಳೂರಿನಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ 1999-2000 ಇಸ್ವಿ ಅಲ್ಲಿ ಯಾವ ನಮ್ಮ ರೈತರ ಒಂದು ಕೃಷಿಯನ್ನು ನಂಬಿ ಬದುಕ್ತಾ ಇದ್ದಂತ ಸುಮಾರು 3,500 ಎಕರೆ ಭೂಮಿಯಲ್ಲಿ ಒಂದು ಅರ್ಕಾವತಿ ಬಡಾವಣೆಯನ್ನು ಮಾಡ್ತೀವಿ ಅಂತ ಹೇಳಿ ಯಾವ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದ್ರು. ಅಂತ ಒಂದು ರೈತರ ಹತ್ರ ಪಡೆದಂತ ಭೂಮಿ ರೀಡು ಹೆಸರಿನಲ್ಲಿ ಇದೇ ಮುಖ್ಯಮಂತ್ರಿಗಳು ಯಾವ ಒಂದು ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರು. ಯಾವ ರೈತ ಮೂಲ ರೈತ ಇದ್ದ ಆ ರೈತನಿಗೆ ಏನಾದರೂ ರೀಡು ಹೆಸರಿನಲ್ಲಿ ಆ ಭೂಮಿ ವಾಪಸ್ ಕೊಟ್ಟರು, ಇಲ್ಲ ದೊಡ್ಡ ಮಟ್ಟದ ಹಗರಣ ಮಾಡಿ ಆ ಒಂದು ಭೂಮಿಗಳನ್ನ ಶ್ರೀಮಂತರಿಗೆ ಕೊಟ್ಟರು, ಮುಖ್ಯಮಂತ್ರಿಗಳು ಹೇಳಬೇಕು. ಇವತ್ತು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಕೆಂಪಣ್ಣ ಅಂತಕ್ಕಂಥ ಒಬ್ಬ ರಿಟೈರ್ಡ್ ಅಧಿಕಾರಿಯ ನಮ್ಮ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿ ಆಗ ರಿಪೋರ್ಟ್ ಕೊಟ್ಟು ಈಗಾಗಲೇ 6 ವರ್ಷ ಆಯ್ತು. ಏನ್ ಮಾಡಿದ್ದಾರೆ ಅದರ ದರೋಡೆ ಅದನ್ನು ಇಲ್ಲಿವರೆಗೆ ಹೇಳಕ್ ತಯಾರಾಗಿಲ್ಲ. ಈಗ ಬೆಂಗಳೂರು ಮೈಸೂರು ಹೈವೇನಲ್ಲಿ ನೈಸ್ ಕಂಪನಿಯ ಒಂದು ದರೋಡೆ ಏನಾಗಿದೆ, ಅವರದೇ ಸರ್ಕಾರದ ನಮ್ಮ ಕಾನೂನು ಸಚಿವರು ಜಯಚಂದ್ರ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸಣ್ಣ ಸಮಿತಿ, ಇಲ್ಲಿ ದರೋಡೆ ಆಗಿದೆ, ಸಿಬಿಐ ಕೊಡಬೇಕು, ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಂತ ಹೇಳಿ. ಒಟ್ಟು 6 ವರ್ಷ ಆಯ್ತು. ಇವತ್ತಿನವರೆಗೆ 1 ಇಂಚ್ ಭೂಮಿಯನ್ನ ವಾಪಸ್ ತಗೊಳ್ಳಿಲ್ಲ ರೈತರಿಂದ. ರೈತರು ಇವತ್ತು ಬೀದಿಗಿದ್ದಾರೆ. ಇದು ಈ ಸರ್ಕಾರದ ನಡವಳಿಕೆಗಳೇನಿದೆ. ಒಂದು ನಿಮ್ಮಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದೇವೆ. ನಮ್ಮ ಶಾಸಕ ಮಿತ್ರರಿಗೂ ನಾನು ಹೇಳ್ತಕ್ಕಂಥ ನಮ್ಮ ಜನತೆಯ ಭಾವನೆಗಳಿಗೆ ನಾವು ಗೌರವ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಇದೇನಿದೆ ಸದಾ ನಮ್ಮ ದುಡಿಮೆಯ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ನಾಯಕರ ಜೊತೆಗೂಡಿ ನಿಮ್ಮ ಬದುಕಿಗೆ ಒಂದು ಹೊಸ ಹಾದಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಗೂಡಿ ಅಣ್ಣ ತಮ್ಮದ ರೀತಿಯಲ್ಲಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ, ಈ ಒಂದು ಅಭಿವೃದ್ಧಿಗೆ ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇದ್ದೇನೆ. ಈ ಸರ್ಕಾರ ನನಗೆ ಎಷ್ಟು ಮಟ್ಟಿಗೆ ಬೆಂಬಲ ಕೊಡುತ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಸಹ ಹಲವಾರು ರೀತಿಯಲ್ಲಿ ಈ ಜಿಲ್ಲೆಗೆ ನಾನು ಕಾರ್ಯಕ್ರಮವನ್ನು ತರಲಿಕ್ಕೆ ಅವಕಾಶಗಳಿಲ್ಲ. ಆ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಪ್ರಾಮಾಣಿಕವಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೀವು ನನಗೆ ಕೊಟ್ಟಿರುವಂತಹ ಶಕ್ತಿ, ನೀವು ನಿಮಗೆ ಕೊಟ್ಟಿರತಕ್ಕಂಥ ಶಕ್ತಿ ಯಾವುದೇ ರೀತಿಯ ನನ್ನ ವೈಯಕ್ತಿಕವಾದಂತಹ ಬಳಕೆಗೆ ಅದನ್ನು ದುರುಪಯೋಗಪಡಿಸಿರ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಕೊಟ್ಟಂತ ಶಕ್ತಿಯನ್ನ ನಿಮಗೆ ಈ ನಾಡಿನ 6 ಕೋಟಿ ಜನತೆಗೆ ಆ ಶಕ್ತಿಯನ್ನು ದಾರಿ ಎತ್ತಕ್ಕಂಥ ಕೆಲಸವನ್ನ ಅಭಿವೃದ್ಧಿಯ ಮುಖಾಂತರ ನಿಮ್ಮ ಋಣವನ್ನು ತೀರಿಸತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಶ್ರೀರಂಗಪಟ್ಟಣ ಅರಸೀಕೆರೆ ರೋಡ್ ಬಗ್ಗೆ ನಮ್ಮ ಮಂಜಣ್ಣ ಹಲವಾರು ಬಾರಿ ಹೇಳಿದ್ದಾರೆ. ಮತ್ತೆ ರೈಲ್ವೆ ಏನಾಗಬೇಕು ಅಂತಕ್ಕಂಥದ್ದು ಏನಿದೆ ನಮ್ಮ ಚಂದ್ರಪಟ್ಟಣವರೆಗೆ ಇಲ್ಲಿ ನಮ್ಮ ಕೇರ್ಪೇಟೆ ಮೇಲೆ ರೈಲ್ವೆ ಒಂದು ಭಾಗ ಮತ್ತು ರಸ್ತೆಯ ಒಂದು ಅಭಿವೃದ್ಧಿ ಮಂಗಳವಾರ ದಿನ ಬಜೆಟ್ ಮಂಡನೆ ಆಗ್ತಾ ಇದೆ. ನಂತರ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗುತ್ತೆ. ಈಗಾಗಲೇ ನಾನು ಗಡ್ಕರಿ ಅವರ ಜೊತೆನೂ ಮಾತನಾಡಿದ್ದೇನೆ, ರೈಲ್ವೆ ಸಚಿವರ ಜೊತೆನೂ ಮಾತನಾಡಿದ್ದೇನೆ. ಸಮಗ್ರ ಅಭಿವೃದ್ಧಿ ಇವತ್ತು ಪ್ರತಿಯೊಂದು ಪಂಚಾಯತಿ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ತರಬೇಕು ಅನ್ನೋದಕ್ಕೂ ನನ್ನದೇ ಆದಂತ ರೀತಿಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಾ ಇದ್ದೇನೆ.
ಅದರಿಂದ ಎಲ್ಲಾ ವಿಷಯಗಳನ್ನು ಸುದೀರ್ಘವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತು ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದ ಅಭಿವೃದ್ಧಿ, ಅದರ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ, ದೇವೇಗೌಡರ ಮಗನಾಗಿ ಅವರು ಪ್ರಧಾನಮಂತ್ರಿಗಳಾಗಿ ಇಡೀ ದೇಶದಲ್ಲಿ ಹೆಸರು ಮಾಡಿದ್ರು. ಅದೇ ರೀತಿಯಲ್ಲಿ ನಿಮ್ಮ ಈ ಒಂದು ಕುಡಿಯತಕ್ಕಂಥದ್ದು ನಾನು ಹೇಳ್ತೇನೆ, ನೀವು ನನ್ನನ್ನು ಬೆಳೆಸಿರ್ತಕ್ಕಂಥ ಜನ, ನಿಮ್ಮ ಗೌರವ ಇಡೀ ದೇಶದಲ್ಲೇ ಇವತ್ತು ಇಲ್ಲೊಬ್ಬ ಮಂಡ್ಯದಿಂದ ಒಬ್ಬ ಉತ್ತಮವಾದಂತಹ ಲೋಕಸಭಾ ಸದಸ್ಯನ ಕಳಿಸಿದ್ರು. ನಮ್ಮ ಮಂಡ್ಯ ಜಿಲ್ಲೆಗೆ ಹೆಸರನ್ನ ತರೋದಷ್ಟೇ ಅಲ್ಲ, ದೇಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿಮ್ಮಿಂದ ಹೇಳಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಪ್ರಾಮಾಣಿಕವಾಗಿ ತರುವ ಮುಖಾಂತರ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಒಂದು ಬಹಳ ಜನ ನಾನು ಹೇಳೋದು ಮತ್ತೆ, ಬಹಳ ಜನ ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ನನ್ನ ಮುಂದೆ ಬರ್ತಕ್ಕಂಥವರು ಮನೆ ಬಿದ್ದೋಗಿದೆ ಅಂತ ಹೇಳಿ, ನಿವೇಶನ ಇಲ್ಲ ಅಂತ ಹೇಳಿ, ಉದ್ಯೋಗದ ಒಂದು ವಿಷಯದಲ್ಲಿ ಮತ್ತು ಮನೆಗಳ ನಿರ್ವಹಣೆಗೆ ಇರ್ತಕ್ಕಂಥ ತೊಂದರೆಗಳನ್ನು ಹೇಳ್ತೀನಿ ಬರ್ತೀರಿ. ಎಲ್ಲರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.